ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಯಮುತ್ತೂರವರು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಗಣೇಶನ ಒಂದು ವಿಗ್ರಹವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಮಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ, ನಾನು ಕೂಡ ಭಾಗವಹಿಸಿದ್ದೇನೆ. ಉಪಚುನಾವಣೆ ಇರುವಂಥ ಕಾರ್ಯಕರ್ತರನ್ನು ಆಕ್ಟಿವ್ ಮಾಡಲಿಕ್ಕೆ ಸಭೆ ಮಾಡ್ತಾ ಇತ್ತು. ಹೇಗೆ ರೆಸ್ಪಾನ್ಸ್ ಈಗಾಗಲೇ ಸಾಕಷ್ಟು ಪಂಚಾಯಿತಿ ಮಟ್ಟದಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಪಕ್ಷದ ಮುಖಂಡರುಗಳ ಜೊತೆ ಮುಕ್ತವಾಗಿ ಮುಂದಿನ ಉಪಚುನಾವಣೆ ಯಾವ್ಯಾವ ರೀತಿ ನಡೀಬೇಕು, ಯಾವ ರೀತಿ ನಾವು ಚುನಾವಣೆಗೆ ಸಜ್ಜಾಗಬೇಕು ಅಂತಕ್ಕಂಥ ಸಾಕಷ್ಟು ಮುಖ್ಯವಾದಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಎಲ್ಲರೂ ಕೂಡ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ನಂತರ ಮುಕ್ತವಾಗಿ ಹಂಚ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಇವತ್ತು ಚುನಾವಣೆ ನಡೀಬೇಕು, ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥದ್ದಾದರೆ ತಳಮಟ್ಟದ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಆಯಾ ಹಳ್ಳಿನಲ್ಲಿ, ಆಯಾ ಬೂತ್ನಲ್ಲಿ ಇವತ್ತು ಮತವನ್ನು ಹಾಕಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅವರಿಗೆ. ಹಾಗಾಗಿ ಅವರೆಲ್ಲರೂ ವಿಶ್ವಾಸ ತಗೊಂಡೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆ ಕೂತು ಮಾಡ್ತಾ ಇದ್ದಾರೆ. ಟಿಕೆಟ್ ಏನಾದರೂ ಫೈನಲ್ ಆಗ್ತಿದೆ ಸರ್? ಯಾಕೆಂತಂದರೆ ಒಂದು ಕಡೆ BJP ಅವರು ಸಭೆಗಳನ್ನ ಮಾಡ್ತಾರೆ, ಮತ್ತೊಂದು ಕಡೆ ನೀವು ಇದು ಮೈತ್ರಿಗೆ ಫಿಟ್ಟಾಗುತ್ತಾ ಅಂತೇಳಿ ನೋಡಿ. ಮೊನ್ನೆಯ ದಿನ ದೆಹಲಿಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಚನ್ನಪಟ್ಟಣದ ವಿಧಾನ ಪರಿಷತ್ನ ಸದಸ್ಯರು CP ಯೋಗೇಶ್ವರ್ ಅವರು ಜೊತೆಯಲ್ಲಿ ರಾಜ್ಯಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಎಲ್ಲರೂ ಕೂತು ಒಂದು ಸುತ್ತಿನ ಮಾತುಕತೆಯನ್ನು ಮುಗಿಸಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಚರ್ಚೆಗಳಾಗಬೇಕು. ಆರೋಗ್ಯಕರವಾದಂಥ ಚುನಾವಣೆ ಫಲಿತಾಂಶ ನಮ್ಮ ಪರವಾಗಿ ಬರಬೇಕು ಅಂದರೆ ಸಾಕಷ್ಟು ಚರ್ಚೆಗಳಾಗಬೇಕು. ಈಗಾಗಲೇ ಚರ್ಚೆಗಳು ಸಾಕಷ್ಟು ಬಾರಿ ಆಗಿದೆ. ಹಾಗಾಗಿ ಒಂದು ನಾನು ಇಲ್ಲಿ ಅಂತಿಮವಾಗಿ ಹೇಳ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕ ಚನ್ನಪಟ್ಟಣದಲ್ಲಿ ಅಂತಿಮವಾಗಿ NDA ಅಭ್ಯರ್ಥಿ ನಿಲ್ತಾರೆ. ಯಾರು ನಿಲ್ಲಬೇಕು, ಯಾರು ಸೂಕ್ತವಾದಂಥ ಅಭ್ಯರ್ಥಿ ಕಾಂಗ್ರೆಸ್ನ ಮನಸ್ಸಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಅಧಿಕಾರ